ಹಲೋ, ಇವತ್ತು ಮಧ್ಯಾಹ್ನದ ಲಂಚ್ಗೆ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಫ್ kg ಮಟನ್ ತಂದಿದ್ದೀನಿ. ನೋಡಿ, ಈಗ ಕುಕ್ಕರ್ ಕಾಯಕ್ಕಿಟ್ಕೊಂಡು ಎಣ್ಣೆ ಕಾದ್ಮೇಲೆ ಈ ರೀತಿ 3ರಿಂದ 4 ಈರುಳ್ಳಿಗಳನ್ನ ಉದ್ದುದ್ದಕ್ಕೆ ಹೆಚ್ಕೊಂಡು ಎಣ್ಣೆ ಕಾದ್ಮೇಲೆ ಹಾಕೋತಾ ಇದ್ದೀನಿ. ಒಂದು 100 ml ಆಫ್ ಎಣ್ಣೆ ಇದ್ದರೆ ಸಾಕಾಗುತ್ತೆ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಫ್ರೈ ಮಾಡಿಕೊಂಡು ಅದಾದಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೆಯಲ್ಲೇ ಮಾಡ್ಕೋತೀನಿ, ಅಂಗಡಿಗೆ ತೊಗೊಳ್ಳಲ್ಲ. ಫ್ರೆಶ್ಶಾಗಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು. ಟೇಸ್ಟು ಚೆನ್ನಾಗಿರುತ್ತೆ, ಫ್ರೆಶ್ ಇರುತ್ತೆ. ನೆಕ್ಸ್ಟು ಇದಕ್ಕೆ 3ರಿಂದ 4 ಹಣ್ಣಾಗಿರೋ ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ಟೊಮೆಟೊ ಜೊತೆನೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದ್ರ ಜೊತೆ ಸೇರಿಸ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಆಮೇಲೆ ಹಾಕಿದ್ರೆ ದಂಟಾಗೇ ಇರುತ್ತೆ. ಇದು ಎಣ್ಣೆ ಜೊತೆ ಹಾಕಿದ್ರೆ ನೀಟಾಗಿ ಫ್ರೈ ಆಗಿಬಿಡುತ್ತೆ. ಅದಕ್ಕೆ ಇವಾಗಲೇ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನು ಮಟನ್ ಬೇಯಿಸುವಾಗಲೂ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿರ್ತೀನಿ. ಸೊ ಅದನ್ನು ನೋಡ್ಕೊಂಡು ಹಾಕೋಬೇಕಾಗುತ್ತಿಲ್ಲಿ. ಉಪ್ಪು, ಸ್ವಲ್ಪ ಅರಿಶಿನ, 1/2 ಟೇಬಲ್ ಸ್ಪೂನ್ ಆಫ್ ಅರಿಶಿನ, ಸ್ವಲ್ಪ 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ. ನೆಕ್ಸ್ಟು ರೆಡ್ ಚಿಲ್ಲಿ ಪೌಡ್ರು, 1.5 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಇದ್ರ ಜೊತೆನೇ ನಾನು ಧನಿಯಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೋಬೋದು. ನಾನು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಲ್ಲ. ಮತ್ತು ನೆಕ್ಸ್ಟು 1 kgಗೆ 1 ಪ್ಯಾಕೆಟ್ ಆಫ್ ಬಿರಿಯಾನಿ ಮಸಾಲ. ನಾನಿವತ್ತು ಆದಿ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಮಸಾಲ ಹಾಕಾದ್ಮೇಲೆ ಎಲ್ಲ ಈ ರೀತಿಯಾಗಿ ಒಂದು ಸಲ ಫ್ರೈ ಮಾಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಮಟನ್ನ ಬೇಯಿಸಿ 2-3 ವಿಜಿಲ್ ಹೊಡ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬರೀ ಉಪ್ಪು ಮತ್ತು ಅರಿಶಿನ ಹಾಕಿ 3 ವಿಜಿಲ್ ಹಾಕಿ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಮಸಾಲ ಎಲ್ಲ ಹಾಕಾದ್ಮೇಲೆ ಮಟನ್ ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಹಾಕೋಬೇಕು. ಮಟನ್ ಸ್ವಲ್ಪ ಸಾಫ್ಟಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತೀನಿ. ಚಿಕನ್ ಆದರೆ ನಾವು ಈ ಟೈಮಲ್ಲಿ ಡೈರೆಕ್ಟಾಗಿ ಹಾಕೋಬೋದು. ಮಟನ್ ಸ್ವಲ್ಪ ಜಾಸ್ತಿ ಬೇಯಬೇಕಾಗಿರುತ್ತಲ್ಲ, ಅದಕ್ಕೆ 3 ವಿಜಿಲ್ ಹಾಕೋಸ್ಕೊಂಡಿದ್ದೀನಿ. ಈಗ 1 ಲೆಮನ್ನ ಈ ರೀತಿ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. 1 ಲೆಮನ್ ಜ್ಯೂಸು. ನಾನು ಮೊಸರನ್ನ ಇಲ್ಲಿ ಬಳಸಲ್ಲ. ಮೊಸರು ಬಿಸಿ ಮಾಡ್ಕೊಂಡು ತಿನ್ನಬಾರ್ದು. ಆ್ಯಕ್ಚುಲಿ ಅದು ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ನಾವು ಬಿಸಿ ಮಾಡಿದಾಗ ಅದ್ರ ಗುಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ಮೊಸರು ಬಿಸಿ ಮಾಡ್ಕೊಂಡು ತಿನ್ನಬಾರ್ದು, ಅದು ಅನ್ಹೆಲ್ತಿ ಆಗುತ್ತೆ. ಸೊ ನಾನಿಲ್ಲಿ 1 ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಫೈನಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ, ಮಸಾಲ, ಮಟನ್ನು ಎಲ್ಲ ಈ ರೀತಿ ಒಂದು ಸಲ ಕಲಿಸ್ಕೋಬೇಕು. ಕಲಿಸ್ಕೊಂಡಾಗಿದೆ. ಈಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ರಂತೆ ನೀರು ತೊಗೊಂಡು 1/2 kg ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ. 1/2 kgಗೆ ಆದರೆ 3 ಗ್ಲಾಸ್ ಅಕ್ಕಿ ಆಗಿದೆ. 3 ಗ್ಲಾಸ್ಗೆ 6 ಗ್ಲಾಸ್ ನೀರನ್ನ ನಾನು ಹಾಕೋತಾ ಇದ್ದೀನಿ. ಇದು ಮಟನ್ ಬೇಯಿಸಿರೋ ನೀರು ಇರುತ್ತಲ್ಲ, ಅದನ್ನು ಹಾಕೋತೀನಿ. ಇನ್ನು ರಿಮೈನಿಂಗು ನೀರು ಸೇರಿಸ್ಕೋತೀನಿ. ನೋಡಿ, ಈ ಥರನೇ.
ಜಾಸ್ತಿ ನೀರು ಹಾಕೋಬೇಡಿ, ಮುದ್ದೆ ಆದರೆ ಚೆನ್ನಾಗಿರಲ್ಲ. ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ನೆಕ್ಸ್ಟ್ ಕುದೀತಾ ಇದೆ. ಕುದಿಯುವಾಗ ಒಂದೆರಡು ಸಲ ನೀಟಾಗಿ ಈ ರೀತಿ ಆವಾಗವಾಗ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸ್ಮೆಲ್ ಅಂತೂ ಸಖತ್ ಘಮ ಘಮ ಅಂತ ಬರ್ತಿದೆ. ಇದೆ ಬಿರಿಯಾನಿ ಸ್ಮೆಲ್ ಮನೆಯೆಲ್ಲ ತುಂಬಿಕೊಂಡಿದೆ. 2-3 ಸಲ ಈ ರೀತಿ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಒಂದು ಪ್ಲೇಟಿಂದ ಮುಚ್ಚಿ ಒಂದು 5 ಮಿನಿಟ್ಸ್ ಅಷ್ಟೇ. ಮತ್ತು 5 ಮಿನಿಟ್ಸ್ ಆದಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಅದು ನೀರು ಕಮ್ಮಿ ಆಗ್ತಾ ಇರುತ್ತೆ. ಅರ್ಧ ಬೆಂದಿದೆ ರೈಸು. ಮಟನ್ ಎಲ್ಲ ಸಾಫ್ಟಾಗಿ ಬೆಂದಿದೆ. ನೆಕ್ಸ್ಟ್ ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿ, ಅರ್ಧ ರೈಸ್ ಬೆಂದಿರುವಾಗ ಈ ಥರ ಪ್ಲೇಟ್ನ ಕ್ಲೋಸ್ ಮಾಡಿ ಸಿಮ್ ಮಾಡಿ ಗ್ಯಾಸ್ನ ಈ ರೀತಿ ಒಂದು ವೆಯ್ಟ್ನ ಮೇಲ್ಗಡೆ ಇಡಬೇಕು. ನಾನು ಇಲ್ಲೊಂದು ಚಿಕ್ಕದಾದ ಕಲ್ಲಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಲಾಸ್ಟು ಫೈನಲಿ ಈ ರೀತಿ 10 ಮಿನಿಟ್ಸ್ ಆದಮೇಲೆ ತೆಗೆದು ನೋಡುವಾಗ ಈ ರೀತಿ ಬಂದಿದೆ ನಮ್ಮ ಮಟನ್ ಬಿರಿಯಾನಿ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೀವು ಈಸಿಯಾಗಿ ಮನೆಯಲ್ಲೇ ಇದನ್ನು ನೋಡ್ಕೊಂಡು ಮಾಡ್ಕೋಬೋದು. ನೋಡಿ ಮಟನ್ ಎಲ್ಲ ಸಾಫ್ಟಾಗಿ ಬೆಂದಿದೆ. 2-3 ವಿಷಲ್ ನಾವು ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಈ ರೀತಿ ಸಖತ್ತಾಗಿ ಸಾಫ್ಟಾಗಿ ಮಟನ್ ಬೆಂದಿರುತ್ತೆ. ನೋಡಿ ಫೈನಲಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ಗೆ. ಈ ರೀತಿ ಕಾಣ್ತಾ ಇದೆ ನೋಡಿ. ನೋಡಿ ಪೀಸು ಬಿಸಿ ಬಿಸಿ ಸುಡ್ತಾ ಇದೆ. ನೋಡಿ ಸಾಫ್ಟಾಗಿ ಬೆಂದಿದೆ ಮಟನ್. ಇದರ ಜೊತೆ ಒಂದು ಮೊಸರು ಬಜ್ಜಿ, ಈರುಳ್ಳಿ, ಸೌತೆಕಾಯಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.